ಹುಡುಗರ ಜೀವನ ಹೇಗಿರುತ್ತೆ, ಹುಡುಗಿಯರ ಜೀವನ ಹೇಗಿರುತ್ತೆ. ಹುಡುಗ ತುಂಬಾ ಸ್ವೇಚ್ಛವಾಗಿ ಬದುಕುತ್ತಾನೆ. ಇಷ್ಟ ಬಂದಂಗೆ ಬದುಕುತ್ತಾನೆ. ಯಾರು ಕೇಳೋದಿರೋದಿಲ್ಲ. ಬಟ್ ಹುಡುಗಿದಾಗಲ್ಲ. ತಂದೆ ತಾಯಿ ಪೇರೆಂಟ್ಸ್ ಹತ್ರ 20 ವರ್ಷ ತನಕ ಇದ್ರೂ ಕೂಡ ಅವ್ರ ತಂದೆ ತಾಯಿ ಮಾತು ಕೇಳಬೇಕು. ಕೆಲವೊಂದು ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗಿದ್ರು ಕೂಡ ಅವ್ರು ಪರ್ಮಿಷನ್ ತಗೊಂಡು ಮಾಡ್ಬೇಕಾಗುತ್ತದೆ. ಅದೇ ತರ 20 ವರ್ಷ ತರ ಎಷ್ಟೋ ಸ್ವಲ್ಪ ಸೂಪರ್ ಆಗಿ ಬದುಕಿ, ಸ್ವಲ್ಪ ಸೂಪರ್ ಆಗಿ ತಂದೆ ತಾಯಿ ಬೆಳೆಸುತ್ತಾರಲ್ಲ ಅವರಿಗೆ, ಅಷ್ಟು ಎಂಜಾಯ್ಮೆಂಟ್ನಾಗ ಬೆಳೆದು ಗಂಡನ ಜೊತೆಗೆ ಮದುವೆ ಮಾಡ್ಕೊಂಡು ಹೋಗಿರ್ತಾರೆ. ಅಲ್ಲಿನೇ ಕೂಡ ಅತ್ತಿ ಮಾವನ ಪರ್ಮಿಷನ್ ತಗೋಬೇಕು, ಹಾಗೆ ಗಂಡನ ಪರ್ಮಿಷನ್ ತಗೋಬೇಕು. ಸೊ ಅವ್ರಿಗೆ ಇಷ್ಟವಾಗಿದ್ದು ಕೆಲಸ ಮಾಡ್ಲಿಕ್ಕೆ, ಎಂಜಾಯ್ ಮಾಡಕ್ಕೆ ಕೂಡ ಕೆಲವೊಂದು ಪರ್ಮಿಷನ್ ತಗೋಬೇಕಾಗುತ್ತೆ. ಸೊ ಇಲ್ಲಿನೂ ಕೂಡ ಸ್ಯಾಕ್ರಿಫೈಸ್ ಇರುತ್ತೆ, ಅಲ್ಲಿನೂ ಕೂಡ ಸ್ಯಾಕ್ರಿಫೈಸ್ ಇರುತ್ತೆ. ತನ್ನ ಜೀವನದಲ್ಲಿ ಸ್ಯಾಕ್ರಿಫೈಸ್ ಅನ್ನೋದು ಇರುತ್ತೆ ಹಾಗೆ. ಸೊ ಹುಡುಗನ ಲೈಫ್ ಹೇಗಿರುತ್ತೆ, ಹುಡುಗಿನ ಲೈಫ್ ಹೇಗಿರುತ್ತೆ ಅಂದ್ರೆ, ಹುಡುಗನ ಲೈಫ್ ಬಹಳ ಸ್ವೇಚ್ಛವಾಗಿರುತ್ತೆ. ಬಟ್ ಹುಡುಗಿನ ಲೈಫ್ ಹಾಗಲ್ಲ. ನೋಡಿ ಬೇಕಾದ್ರೆ ಹುಡುಗಿಯರು ತುಂಬಾ ಜೀವನದಾಗ ಸ್ಯಾಕ್ರಿಫೈಸ್ ಅನ್ನೋದು ಮಾಡುತ್ತಾರೆ. ಅವ್ರು ಕೆಲವೊಂದು ಎಷ್ಟೋ ಎಂಜಾಯ್ಮೆಂಟ್ ಇದ್ರು ಕೂಡ ಅವ್ರು ಯಾರೋ ಫ್ರೆಂಡ್ಸ್ ಮೀಟ್ ಆಗ್ಬೇಕಂತಂದ್ರು ಕೂಡ ಗಂಡನ ಪರ್ಮಿಷನ್ ತಗೋಬೇಕಾಗುತ್ತದೆ, ಇಲ್ಲ ಪೇರೆಂಟ್ಸ್ ಪರ್ಮಿಷನ್ ತಗೊಂಡು ಆಗ್ಬೇಕಾಗ್ತದೆ, ಇಲ್ಲ ಅವ್ರ ಅತ್ತೆ ಮಾವನ ಪರ್ಮಿಷನ್ ತಗೋಬೇಕಾಗುತ್ತದೆ. ಸೊ ಹುಡುಗಂದ ಲೈಫ್ ಬೇರೆ ಇರುತ್ತೆ.